ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಥರ್ಡ್ ಲೆಸನ್ ಮೈಂಡ್ಫುಲ್ ಈಟಿಂಗ್ ಈ ಲೆಸನ್ ಕ್ಲೋಸ್ ಆಗಿತ್ತು. ಅದನ್ನು ಡಿಸ್ಕಸ್ ಮಾಡಿದ್ವಿ. ಅದರದ್ದು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಾವು ಸಾಲ್ವ್ ಮಾಡೋಣ. ಫಸ್ಟ್ ಕ್ವೆಶನ್, ಪಿಕ್ ದ ಹಾರ್ಡ್ ಒನ್ ಔಟ್ ಆ್ಯಂಡ್ ಗಿವ್ ರೀಸನ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಆಪ್ಷನಲ್ಲಿ ಅದು ಗುಂಪಿಗೆ ಸೇರಿದ ಯಾವುದು ಅದನ್ನು ತೆಗೆದು ಉಳಿದಂಥದ್ದಕ್ಕೆ ಯಾಕೆ ಅದನ್ನು ತೆಗೆದಿದ್ದೀವಿ ಅಂತ ರೀಸನ್ ಸಹ ಕೊಡಬೇಕು. ಫಸ್ಟ್ ಒನ್ ನೋಡಿ, ಜೋಹರ್, ಬಾಜ್ರಾ, ರಾಗಿ, ಚಾನಾ 4 ಕೊಟ್ಟಿದ್ದಾರೆ. ಇದರಲ್ಲಿ ಚಾನಾವನ್ನು ಪಿಕ್ಔಟ್ ಮಾಡಬೇಕು, ಆಡ್ ಒನ್ ಅದು. ಬಿಕಾಸ್ ಜೋಹರ್ ಈಸ್ ಆಲ್ಸೋ ಒನ್ ಆಫ್ ದಿ ಸೀರಿಯಲ್ಸ್, ಧಾನ್ಯ. ಬಾಜ್ರಾ ಇಸ್ ಆಲ್ಸೋ ಎ ಧಾನ್ಯ. ರಾಗಿ ಆಲ್ಸೋ ಧಾನ್ಯ, ಅಂದರೆ ಸೀರಿಯಲ್ಸ್. ಚಾನಾ ಅದು ಕಡಲೆಕಾಳು, ಕಾಬೂಲ್ ಕಡಲೆಕಾಳು ಅಂತ ಹಿಂಗೆ ಕರಿತೀವಿ. ಅದು ಅಂದರೆ ಈಸ್ ಎ ಪಲ್ಸಸ್, ಒಂದು ಕಾಳು. ಹಾಗಾಗಿ ಇದನ್ನು ನಾವು ಪಿಕ್ಔಟ್ ಮಾಡಬೇಕು. ಬಿಕಾಸ್ ವೈ ದ ರೀಸನ್ ಸಹ ಕೇಳಿದ್ದಾರೆ ನೋಡಿ. ಚಾನಾ ಈಸ್ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ಸ್, ವೈಲ್ ಅಂದರೆ ಚಾನಾ ಅನ್ನೋದು ಅತಿ ಹೆಚ್ಚು ಪ್ರಮಾಣದ ಪ್ರೋಟೀನನ್ನು ಹೊಂದಿದೆ. ಜೋಹರ್, ಬಾಜ್ರಾ ಆ್ಯಂಡ್ ರಾಗಿ ಆರ್ ರಿಚ್ ಸೋರ್ಸಸ್ ಆಫ್ ಕಾರ್ಬೋಹೈಡ್ರೇಟ್. ಇದರಲ್ಲೂ ಇವರು ಈ ಥರ ರೀಸನ್ನ ಕೊಟ್ಟಿದ್ದಾರೆ. ಅಂದರೆ ನಾವು ಪಲ್ಸಸ್ ಈ ಥರನೂ ಮಾಡ್ತೀವಿ. ಇಲ್ಲಿ ಚಾನಾ ಅನ್ನೋದೊಂದು ಪ್ರೋಟೀನ್ ಕಾಳು ಆಗಿರೋದ್ರಿಂದ ಅದರಲ್ಲಿ ಹೆಚ್ಚು ಪ್ರಮಾಣದ ಒಂದು ಪ್ರೋಟೀನ್ನ ಆಕಾರವಾಗಿದೆ ಚಾನಾ. ಆದರೆ ಜೋಹರು, ಬಾಜ್ರಾ, ರಾಗಿ ಅನ್ನೋದು ಕಾರ್ಬೋಹೈಡ್ರೇಟ್ನ ಆಕಾರ. ಹಾಗಾಗಿ ಇದನ್ನು ತೆಗಿಬೇಕು ಅಂತ ಕೊಟ್ಟಿದ್ದಾರೆ. ಈಸ್ ಆಲ್ಸೋ ಎ ರೈಟ್ ಆನ್ಸರ್, ಅದು ಸಹ ಆಗುತ್ತೆ. ಸೆಕೆಂಡ್ ಒನ್ ನೋಡಿ, ಕಿಡ್ನಿ ಬೀನ್ಸ್, ಗ್ರೀನ್ ಗ್ರಾಮ್, ಸೋಯಾಬೀನ್, ರೈಸ್. ಈ 4ರಲ್ಲಿ ಯಾವುದನ್ನು ರಿಮೂವ್ ಮಾಡಬೇಕು ಅಂತ. ರೈಸ್, ಬಿಕಾಸ್ ಕಿಡ್ನಿ ಬೀನ್ಸು, ಗ್ರೀನ್ ಗ್ರಾಮು, ಸೋಯಾಬೀನ್ಸ್ ಇದೆಲ್ಲ ಪಲ್ಸಸ್, ಕಾಳುಗಳು. ರೈಸ್ ಅನ್ನೋದು ಕಾರ್ಬೋಹೈಡ್ರೇಟ್, ಧಾನ್ಯ. ಇದು ಇಲ್ಲಿ ಏನು ರೀಸನ್ ಕೊಟ್ಟಿದ್ದಾರೆ ನೋಡೋಣ. ರೈಸನ್ನು ಪಿಕ್ಔಟ್ ಮಾಡಬೇಕಿಲ್ಲಿ, ಗುಂಪಿಂದ ತೆಗಿಬೇಕು. ಇಲ್ಲಿ ಚಾನಾ, ಇಲ್ಲಿ ರೈಸು. ರೀಸನ್, ರೈಸ್ ಈಸ್ ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ವೈಲ್ ಕಿಡ್ನಿ ಬೀನ್ಸ್, ಗ್ರೀನ್ ಗ್ರಾಮ್ ಆ್ಯಂಡ್ ಸೋಯಾಬೀನ್ ಆರ್ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ಸ್. ನೋಡಿ, ರೈಸ್ ಅನ್ನೋದು ಒಂದು ಕಾರ್ಬೋಹೈಡ್ರೇಟು, ಬಟ್ ಪಲ್ಸಸ್, ಗ್ರೀನ್ ಗ್ರಾಮು, ಸೋಯಾಬೀನು ಆ್ಯಂಡ್ ಕಿಡ್ನಿ ಬೀನ್ಸ್ ಇದೆಲ್ಲವೂ ಏನು ಒಂದು ಪ್ರೋಟೀನ್ ಸೋರ್ಸಸ್ಸು. ಹಾಗಾಗಿ ಅದನ್ನು ಪಿಕ್ಔಟ್ ಮಾಡಿದ್ದಾರೆ, ಆಡ್ ಒನ್ ಅಂತ ಹೇಳಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 2 ನೋಡಿ, ಡಿಸ್ಕಸ್ ಟ್ರೆಡಿಷನಲ್ ವರ್ಸಸ್ ಮಾಡರ್ನ್ ಕಲ್ನರಿ ಪ್ರಾಕ್ಟೀಸಸ್ ಇನ್ ಇಂಡಿಯಾ. ಅಂದರೆ ಪುರಾತನ ಕಾಲದ, ಹಿಂದಿನ ಕಾಲದ ಒಂದು ಬಳಸ್ತಿದ್ದಂತಹ ಅಡಿಗೆಯ ಆಕಾರಗಳು, ಅಡಿಗೆ ತಯಾರು ಮಾಡೋದಕ್ಕೆ ಬಳಸ್ತಿದ್ದಂತಹ ಪರಿಕರಗಳು, ಮತ್ತು ಈಗಿನ ಮಾಡ್ರನ್ ಆಧುನಿಕ ಪರಿಕರಗಳು, ಅಡಿಗೆ ಪರಿಕರಗಳ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಆನ್ಸರ್, ಕುಕಿಂಗ್ ಪ್ರಾಕ್ಟೀಸಸ್ ಆಲ್ಸೋ ಕಾಲ್ಡ್ ಕಲ್ನರಿ ಪ್ರಾಕ್ಟೀಸಸ್. ಅಡಿಗೆ ತಯಾರು ಮಾಡೋಕ್ಕೆ ಬಳಸ್ತಕ್ಕಂಥ ವಸ್ತುಗಳನ್ನ ಕಲ್ನರಿ ಪ್ರಾಕ್ಟೀಸಸ್, ಅಡಿಗೆ ಪರಿಕರಗಳು ಅಂತ ಕರೀತಾರೆ. ಹ್ಯಾವ್ ಚೇಂಜ್ಡ್ ಓವರ್ ಟೈಮ್. ಇದು ದಿನಗಳ ಕಳೆದಂತೆ, ಕಾಲ ಕಳೆದಂತೆ ಅವುಗಳಲ್ಲಿ ಬದಲಾವಣೆ ಉಂಟಾಯಿತು. ಅರ್ಲಿಯರ್, ಮುಂಚೆ, ಮೋಸ್ಟ್ ಕುಕಿಂಗ್ ವಾಸ್ ಡನ್ ಯೂಸಿಂಗ್ ಚುಲ್ಹಾ ಆ್ಯಂಡ್ ಸ್ಪೈಸಸ್ ವರ್ ಗ್ರೈಂಡಿಂಗ್ ಯೂಸಿಂಗ್ ಸಿಲ್ಬಾಟ. ಮುಂಚೆ ಎಲ್ಲ ಅಡುಗೆ ಮಾಡೋದಕ್ಕೆ ಚುಲ್ಹಾ ಮತ್ತು ಗ್ರೈಂಡ್ ಮಾಡೋದಕ್ಕೆ, ಅಂದರೆ ಕುಕಿಂಗ್, ಅಡುಗೆಯನ್ನು ಬೇಯಿಸೋದಕ್ಕೆ ಒಲೆ ಅಂತ ಏನು ಕರೀತಾರೆ ಅದನ್ನು ಬಳಸ್ತಾಯಿದ್ರು. ಮಸಾಲ ಪದಾರ್ಥಗಳನ್ನು ಗ್ರೈಂಡ್ ಮಾಡೋದಕ್ಕೆ, ರುಬ್ಬುವುದಕ್ಕಾಗಿ ರುಬ್ಬುವ ಯಂತ್ರಗಳು ಅಂದರೆ ಮಿಕ್ಸಿ, ಆ ಥರ ಗ್ರೈಂಡರ್ ಏನೂ ಇರಲಿಲ್ಲ. ಒರಳು ಕಲ್ಲು ಅಂತ ಏನು ಕರೀತಾರೆ ಅವುಗಳ ಮೂಲಕ, ಸಿಲ್ಬಾಟ, ಒರಳು ಕಲ್ಲಿನ ಬಳಸೋದ್ರ ಮೂಲಕ ಮಸಾಲ ಪದಾರ್ಥಗಳನ್ನ ಹರಿತಾಯಿದ್ರು. ಮಾಡರ್ನ್ ಪ್ರಾಕ್ಟೀಸಸ್ ಯೂಸ್ ಗ್ಯಾಸ್ ಸ್ಟೋವ್ಸ್, ಎಲೆಕ್ಟ್ರಿಕ್ ಗ್ರೈಂಡರ್ಸ್ ಆ್ಯಂಡ್ ಅದರ್ ಕಿಚನ್ ಅಪ್ಲಯನ್ಸಸ್. ಇತ್ತೀಚಿನ ದಿನಗಳಲ್ಲಿ ಅಡಿಗೆಯನ್ನು ಬೇಯಿಸೋದಕ್ಕೆ ಗ್ಯಾಸ್ ಸ್ಟೋವ್, ಅನಿಲ ಒಲೆ ಗ್ಯಾಸ್ ಸ್ಟೋವ್, ಈಗ ನಮ್ಮ ಮನೆಗಳೆಲ್ಲ LPG ಗ್ಯಾಸ್ ಸ್ಟೋವ್ ಏನು ಬಳಸ್ತೀವಿ ಅದು, ಮತ್ತು ಎಲೆಕ್ಟ್ರಿಕ್ ಗ್ರೈಂಡರ್, ಮಿಕ್ಸರ್ ಅಂತ ಗ್ರೈಂಡರ್ ಅಂತ ಏನು ಕರಿತೀವಿ ಅದನ್ನು ಇತ್ತೀಚೆಗೆ ಬಳಸ್ತಾರೆ. ಇದಲ್ಲದೆ ಇನ್ನೂ ಅನೇಕ ಅಡಿಗೆ ಪ್ರಕಾರ ಉತ್ತಮವಾದಂತಹ ಬೇರೆ ಕಿಚನ್ ಅಪ್ಲಯನ್ಸಸ್ಸು ಸಹ ಯೂಸ್ ಮಾಡ್ತಾರೆ. ದೀಸ್ ಚೇಂಜಸ್ ಆರ್ ಡ್ಯೂ ಟು ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್, ಇಂಪ್ರೂವ್ಡ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕನ್ವೀನಿಯನ್ಸ್. ಅಂದರೆ ಇದೆಲ್ಲ ಬದಲಾವಣೆಗಳು ಹೇಗಾಯಿತು ಅಂದರೆ ವಿಜ್ಞಾನದ ಒಂದು ತಂತ್ರಜ್ಞಾನದ ಮೂಲಕ, ವಿಜ್ಞಾನದ ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಆಗಿರೋದ್ರಿಂದ, ಮತ್ತು ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕನ್ವೀನಿಯನ್ಸಲ್ಲೂ ಬೆಳವಣಿಗೆ ಆಗಿದೆ. ಅದನ್ನು ಸಾಗಾಣಿಕೆ ಮಾಡೋದು, ಸುಲಭವಾಗಿ ರವಾನೆ ಮಾಡೋದಕ್ಕೆ ಅನೇಕ ಬದಲಾವಣೆಗಳು ಉಂಟಾಯಿತು. ಅದರಿಂದಾಗಿ ಸಹ ಎಲ್ಲ ಮಾಡರ್ನ್ ಪ್ರಾಕ್ಟೀಸಸ್ ಹುಟ್ಕೊಳ್ತು. ನೆಕ್ಸ್ಟ್ ಕ್ವೆಶನ್ ನಂಬರ್ 3 ನೋಡಿ, ಎ ಟೀಚರ್ ಸೇಸ್ ದಟ್ ಗುಡ್ ಫುಡ್ ಮೇ ಆ್ಯಕ್ಟ್ ಆಸ್ ಎ ಮೆಡಿಸಿನ್.
ಶಿಕ್ಷಕರು ಹೇಳ್ತಿದ್ದಾರೆ ಒಳ್ಳೆ ಫುಡ್ ಏನು ಮೆಡಿಸಿನ್ ಥರ ಅಂತ. ನಾವೇನು ಮೆಡಿಸನ್ ಔಷಧಿ ಅಂತ ತಗೊಳ್ತೀವೋ ನಾವು ತೆಗೆದುಕೊಳ್ಳುವಂಥ ಒಳ್ಳೆ ಆಹಾರವೇ ನಮಗೆ ಔಷಧಿಯಾಗುತ್ತೆ, ಒಳ್ಳೆ ಆಹಾರವನ್ನು ಸೇವಿಸಿದ್ರೆ. ರವಿ ಈಸ್ ಕ್ಯೂರಿಯಸ್ ಅಬೌಟ್ ದಿಸ್ ಸ್ಟೇಟ್ಮೆಂಟ್ ಆ್ಯಂಡ್ ಆಸ್ ನಾವು ಸಮ್ ಕ್ವಶನ್ಸ್ ಫಾರ್ ಹಿಸ್ ಟೀಚರ್ಸ್. ಅವರು ಹೇಳಿದಂತಹ ಈ ಸ್ಟೇಟ್ಮೆಂಟ್, ಈ ಒಂದು ವಾಕ್ಯದಿಂದ ಅಂದರೆ ನಾವು ತೆಗೆದುಕೊಳ್ಳೋ ಆಹಾರನೇ ನಮಗೆ ಔಷಧ ಅಂತ ಟೀಚರ್ ಹೇಳಿದ್ರಲ್ಲ, ಆ ವರ್ಡ್ಸಿಂದ ರವಿಗೆ ಸ್ವಲ್ಪ ಕುತೂಹಲ ಜಾಸ್ತಿ ಆಯಿತು. ಏನಿರ್ಬೋದು ಈ ಒಂದು ಸ್ಟೇಟ್ಮೆಂಟ್ನ ಅರ್ಥ ಅಂತೇಳಿ. ಲಿಸ್ಟ್ ಅಟ್ಲೀಸ್ಟ್ 2 ಕ್ವೆಶನ್ಸ್ ದಟ್ ಈ ಕ್ಯಾನ್ ಆಸ್ಕ್. ಹಾಗಾದರೆ ಈ ಸ್ಟೇಟ್ಮೆಂಟ್ ಕುರಿತು ಯಾವ 2 ಕ್ವೆಶನ್ಗಳನ್ನ ಕೇಳಕ್ಕೆ ಸಾಧ್ಯ ಅಂತೇಳಿ ಹೇಳ್ತಿದ್ದಾರೆ. ಹೌ ಇಂಡಿವಿಜುವಲ್ ಹೆಲ್ತ್ ಡಿಪೆಂಡ್ಸ್ ಆನ್ ಸೋಷಿಯಲ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್. ಅಂದರೆ ವೈಯಕ್ತಿಕವಾಗಿ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯ ಆರೋಗ್ಯದ ಬಗ್ಗೆ ವ್ಯತ್ಯಾಸ ಇರುತ್ತೆ ಅಲ್ವಾ. ಇಂಡಿವಿಜುವಲ್ ಹೆಲ್ತ್ ಡಿಪೆಂಡ್ಸ್ ಆನ್ ಸೋಷಿಯಲ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್. ಹೇಗೆ ಪ್ರತಿಯೊಬ್ಬರ ಅಂದರೆ ಪ್ರತಿಯೊಬ್ಬರ ಆರೋಗ್ಯದಲ್ಲೂ ಅವರ ಮೆಂಟಲ್ ವೆಲ್ ಬೀಯಿಂಗ್, ಅವರ ಮಾನಸಿಕವಾಗಿ ಅವರ ದೈಹಿಕವಾಗಿ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ. ಇದು ಹೇಗೆ ಸಾಧ್ಯ, ಮೆಡಿಸನ್ ಹೇಗಾಗುತ್ತೆ ಅಂತ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಜಸ್ಟಿಫೈ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಹಾಗಾದರೆ ಇದನ್ನು ಹೇಗೆ ಸಮರ್ಥಿಸ್ಕೊಳ್ಳೋದು ಆ ಸ್ಟೇಟ್ಮೆಂಟ್ನ. ಮೀನಾ ಇಸ್ ಸಫರಿಂಗ್ ಫ್ರಮ್ ಕಾಲರಾ. ಮೀನಾ ಕಾಲರಾ ಕಾಯಿಲೆಯಿಂದ ಬಳಲ್ತಿದ್ದಾಳೆ. ಇಟ್ ಈಸ್ ಲೈಕ್ಲಿ ದಟ್ ದ ಚಿಲ್ಡ್ರನ್ ಸಿಟ್ಟಿಂಗ್ ಅರೌಂಡ್ ವಿಲ್ ಬಿ ಎಕ್ಸ್ಪೋಸ್ಡ್ ಟು ದ ಇನ್ಫೆಕ್ಷನ್. ಅಂದರೆ ಅವಳ ಸುತ್ತ ಈ ಥರ ಬೇರೆ ಮಕ್ಕಳುಗಳು ಕೂತ್ಕೊಂಡ್ರೆ ಅವ್ರಿಗೂ ಸಹ ಅದು ಹರಡುತ್ತಾ. ಡು ಆಲ್ ದ ಸ್ಟೂಡೆಂಟ್ಸ್ ಗೆಟ್ ಇನ್ಫೆಕ್ಟೆಡ್ ಆ್ಯಂಡ್ ಸಫರ್ ಫ್ರಮ್ ಡಿಸೀಸ್, ಗಿವ್ ರೀಸನ್. ಅವಳ ಸುತ್ತ ಕೂತ್ಕೊಂಡು ಅವರೆಲ್ಲರಿಗೂ ಅದು ಹರಡಿ ಅವರು ಸಹ ಕಾಯಿಲೆಯಿಂದ ಬಳಲ್ತಾರೆ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದಾರೆ. ಅದೇ 2 ಕ್ವಶನ್. ಗಿವ್ ರೀಸನ್, ಯಾಕೆ ಅಂತೇಳಿ ಕ್ವಶನ್ ಮಾಡೋದಕ್ಕೆ ಕೇಳಿರೋದು. ಇದೇ ಆನ್ಸರ್. ಕ್ವಶನ್ ಮಾಡೋದೇ ಈ ಕ್ವಶನ್ಗೆ ಆನ್ಸರ್. 2 ಕ್ವಶನ್ಸ್ಗಳನ್ನ ಕೇಳಬೇಕು. ಅಂದರೆ ಅವಳು ಮೀನಾ ಅನ್ನೋಳು ಕಾಲರಾದಿಂದ ಸಫರ್ ಮಾಡ್ತಿದ್ದಾಳೆ, ಕಾಲರಾ ರೋಗದಿಂದ. ಹಾಗಾದರೆ ಅವಳ ಸುತ್ತ ಈಗ ಅವಳಿಗೆ ಮಾತ್ರ ಬಂದಿದೆ ಅಲ್ವಾ, ಆ ರೀತಿ ಇನ್ಫೆಕ್ಟೆಡ್ ಆಗಿದ್ದಾಳೆ. ಅವಳ ಸುತ್ತ ಕೂತ್ಕೊಂಡ್ರೆ ಬೇರೆ ಎಲ್ಲರೂ ಸಫರ್ ಮಾಡ್ತಾರಾ, ಅವರು ಸಹ ಡಿಸೀಸಸ್ಗೆ ಒಳಗಾಗ್ತಾರಾ, ರೋಗಗಳಿಗೆ ತುತ್ತು ಹಾಕ್ತಾರಾ, ಇದಕ್ಕೆ ಕಾರಣ ಏನಿರ್ಬೋದು ಅಂತೇಳಿ ಇನ್ನೊಂದು ಕ್ವೆಶನನ್ನು ಹೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 4 ನೋಡಿ. ನೀವು ಯಾವ ಥರ ನಿಮಗೆ ಅನಿಸಿದ ಥರ ನೀವು ಸಹ ಕ್ವಶನ್ನ ಮಾಡ್ಬೋದು. ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ಆಹಾರವೇ ಔಷಧಿ ಏನಂದರೆ ಅದಕ್ಕೆ ಬೇರೆ ರೀತಿ ನೀವು ಅದು ಹೇಗೆ ಆಹಾರ ಹೇಗೆ ಔಷಧಿ ಆಗುತ್ತೆ, ಹೌ ದ ಫುಡ್ ಇಸ್ ಮೆಡಿಸಿನ್, ಈ ಥರ ಸಿಂಪಲಾಗಿ ನೀವು ಸಹ 1-2 ಕ್ವಶನ್ಗಳನ್ನ ಮಾಡ್ಬೋದು. ಆ್ಯಂಡ್ ವಾಟ್ ಫುಡ್ ಗಿವ್ಸ್ ಎ ರಿಚ್ ಎನರ್ಜಿ ಇನ್ ಅವರ್ ಬಾಡಿ, ಯಾವ ಥರ ಆಹಾರ ನಮ್ಮ ದೇಹಕ್ಕೆ ಹೆಚ್ಚು ಎನರ್ಜಿಯನ್ನು ಕೊಡುತ್ತೆ, ಹೌ ವಿ ಕಾಲ್ಡ್ ಫುಡ್ ಈಸ್ ಮೆಡಿಸಿನ್, ಈ ಥರ ಕ್ವಶನ್ಸ್ಗಳನ್ನ ಮಾಡ್ಬೋದು ನಾವು ಸಿಂಪಲಾಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ. ನಾಟ್ ಆಲ್ ಡೆಲಿಷಿಯಸ್ ಫುಡ್ಸ್ ಆರ್ ನೆಸೆಸರಿಲಿ ಹೆಲ್ತಿ, ವೈಲ್ ನಾಟ್ ಆಲ್ ನ್ಯೂಟ್ರಿಷನ್ ಫುಡ್ಸ್ ಆರ್ ಆಲ್ವೇಸ್ ಎಂಜಾಯಬಲ್. ಶೇರ್ ಯುವರ್ ಥಾಟ್ಸ್ ಆಲ್ಸೋ ಅಲಾಂಗ್ ವಿತ್ ಎ ಫ್ಯೂ ಎಕ್ಸಾಂಪಲ್ಸ್. ಅಂದರೆ ಡೆಲಿಷಿಯಸ್ ಫುಡ್ಸು ಎಲ್ಲ ತುಂಬ ಡೆಲಿಷಿಯಸ್ ಫುಡ್ಸ್ ಎಲ್ಲ ಹೆಲ್ತಿಯಾಗಿರಲ್ಲ, ನೆಸೆಸರಿಲಿ ಹೆಲ್ತಿ ಅವಶ್ಯಕವಾಗಿ ಅವೆಲ್ಲವೂ ಹೆಲ್ತಿ ಅಲ್ಲ. ವೆಲ್ ನಾಟ್ ಆಲ್ ನ್ಯೂಟ್ರಿಷನ್ ಫುಡ್ಸ್ ಆರ್ ಆಲ್ವೇಸ್ ಎಂಜಾಯಬಲ್. ಈಗ ನಾವು ನ್ಯೂಟ್ರಿಷನ್ ಅದರಲ್ಲಿ ತುಂಬ ಪೋಷಕಾಂಶಗಳಿದೆ, ತುಂಬ ಪ್ರೋಟೀನ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ ಅಂತ ಅದನ್ನು ಯಾವಾಗಲೂ ಈಗ ತರಕಾರಿ ಹಣ್ಣು ಅದನ್ನೇ ಯಾವಾಗಲೂ ನಾವು ತಿನ್ನೋಕ್ಕಾಗಲ್ಲ ಎಂಜಾಯ್ ಮಾಡ್ಕೊಂಡು. ಅದನ್ನು ಅಂದರೆ ನಾವು ಖುಷಿಯಾಗಿ ಯಾವಾಗಲೂ ನ್ಯೂಟ್ರಿಷನ್ ಇದೆ ಅಂತ ಅದನ್ನೇ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ನ ಕೊಡಿ ಯಾಕೆ ಅಂತೇಳಿ. ಆನ್ಸರ್, ಡೆಲಿಷಿಯಸ್ ಫುಡ್ ಈಸ್ ನಾಟ್ ಆಲ್ವೇಸ್ ಹೆಲ್ತಿ. ಅಂದರೆ ಡೆಲಿಷಿಯಸ್ ಫುಡ್ ಯಾವಾಗಲೂ ನಮಗೆ ಆರೋಗ್ಯವನ್ನು ಉಂಟು ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಲೈಕ್ ಬರ್ಗರ್ಸ್, ಡೆಲಿಷಿಯಸ್ ಫುಡ್ಸ್ ಅಂದರೆ ಹೊರಗಡೆ ತಿಂಡಿಗಳು, ಹೊರಗಡೆ ಮಾಡ್ತಕ್ಕಂತಹ ಔಟ್ಸೈಡ್ ಫುಡ್ಸ್, ಅದು ಯಾವಾಗಲೂ ನಮ್ಗೆ ಆರೋಗ್ಯವನ್ನು ಕೊಡಲ್ಲ ಯಾವಾಗಲೂ ತಿನ್ನೋದ್ರಿಂದ. ಏನೋ ಹೆಲ್ತಿ ಅಂತ ಏನಿರಲ್ಲ, ಅದು ನಮ್ಮ ಫುಡ್ ಎಂಜಾಯ್ ಮಾಡೋದಕ್ಕೆ, ನಮ್ಮ ಮೌತ್ ಟೇಸ್ಟಿಗೆ ನಾವು ರುಚಿಯಾಗಿ ಬೇಕು ಅಂತೀವಲ್ಲ, ಆ ಕಾರಣಕ್ಕೆ ಆ ಡೆಲಿಷಿಯಸ್ ಫುಡ್ನ ಇಷ್ಟಪಡ್ತೀವಿ. ಲೈಕ್ ಬರ್ಗರ್, ಪಿಜ್ಜಾ, ಚಾಟ್ಸ್, ಪೊಟ್ಯಾಟೊ ಚಿಪ್ಸ್ ಎಕ್ಸೆಟ್ರಾ ಆರ್ ವೆರಿ ಟೇಸ್ಟಿ ಬಟ್ ನಾಟ್. ಅಂದರೆ ಅದಕ್ಕೆ ಕೆಲವೊಂದು ಉದಾಹರಣೆಗಳು. ಯಾವಾಗಲೂ ನಾವು ಬರ್ಗರು, ಪಿಜ್ಜಾ, ಚಿಪ್ಸು, ಚಾಟ್ಸ್ ಇವೆಲ್ಲ ತಿನ್ನೋದ್ರಿಂದ ಅದು ನಮ್ಮ ಬಾಯಿಗೆ ರುಚಿಯನ್ನು ಕೊಡುತ್ತೆ, ಆದರೆ ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ, ಹೆಲ್ತಿ ಅಲ್ಲ. ನ್ಯೂಟ್ರಿಷನ್ಸ್, ಅದೇ ರೀತಿ ಪೋಷಕಾಂಶಗಳು. ದೀಸ್ ಫುಡ್ಸ್ ಕಂಟೈನ್ ರಿಫೈನ್ಡ್ ಫ್ಲೋರ್, ಮೈದಾ, ಸ್ಪೈಸಸ್ ಆ್ಯಂಡ್ ಎ ಲಾಟ್ ಆಫ್ ಆಯಿಲ್ ವಿಚ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಹಾಗೆ
ನಾವು ಅವುಗಳನ್ನೆಲ್ಲ ತಿನ್ನಬಾರ್ದು ಅಂತೇಳಿ ನ್ಯೂಟ್ರಿಷನ್ ಇರ್ತಕ್ಕಂಥ ಪೋಷಕಾಂಶ ಇರ್ತಕ್ಕಂತಹ ಮೈದಾ ತಿನ್ನೋದು ಅಥವಾ ಹೆಚ್ಚು ಮಸಾಲೆ ಪದಾರ್ಥ ಅಂತ ತಿನ್ನೋದು, ಹೆಚ್ಚು ಎಣ್ಣೆಲಿ ಕರೆದಿರ್ತಕ್ಕಂಥ ಲಾಟ್ ಆಫ್ ಆಯಿಲ್ ಐಟಮ್ಸ್ ಇವುಗಳನ್ನ ತಿನ್ನೋದ್ರಿಂದನೂ ಸಹ ಅದು ಸಹ ನಮ್ಮ ಆರೋಗ್ಯಕ್ಕೆ ಪೋಷಕಾಂಶ ಇದ್ರೂ ಸಹ ಹೆಚ್ಚು ನಮಗೆ ಆರೋಗ್ಯವನ್ನು ಕೊಡಲ್ಲ ಅಂತೇಳಿ ಹೇಳ್ತಿದ್ದಾರೆ. ಆನ್ ದ ಅದರ್ ಹ್ಯಾಂಡ್, ನ್ಯೂಟ್ರಿಷಿಯಸ್ ಫುಡ್ ಮೇ ನಾಟ್ ಆಲ್ವೇಸ್ ಬಿ ಡೆಲಿಷಿಯಸ್ ಟು ಈಟ್ ಲೈಕ್ ಬಾಯ್ಲ್ಡ್ ವೆಜಿಟೇಬಲ್ಸ್, ಪಲ್ಸಸ್, ಲೀಫಿ ವೆಜಿಟೇಬಲ್ಸ್ ಎಕ್ಸೆಟ್ರಾ. ಅದಲ್ಲದೆ ಇನ್ನೊಂದು ವಿಧದಲ್ಲಿ ನಾವು ಹೇಳಬೇಕು ಅಂದರೆ ನ್ಯೂಟ್ರಿಷನ್ಸ್ ಫುಡ್ಸ್ ಅಂತ ನಾವು ಏನು ಕರಿತೀವಿ, ಮೇ ನಾಟ್ ಆಲ್ವೇಸ್ ಬಿ ಡೆಲಿಷಿಯಸ್ ಅಂದರೆ ಇದೆಯಾ, ನಾವು ನ್ಯೂಟ್ರಿಷನ್ ಫುಡ್ ಪೋಷಕಾಂಶ ಇರ್ತಕ್ಕಂಥ ಕೆಲವೊಂದು ಆಹಾರಗಳು ಯಾವಾಗಲೂ ಅವು ಡೆಲಿಷಿಯಸ್ ರುಚಿ, ನಾಟ್ ಆಲ್ವೇಸ್ ಬಿ ಡೆಲಿಷಿಯಸ್, ಅವು ನಮಗೇನು ಹಾನಿಯನ್ನು ಉಂಟು ಮಾಡಲ್ಲ, ಹೆಚ್ಚು ರುಚಿ ಇಲ್ಲದೇನೂ ಏನಿರಲ್ಲ. ಬಿಕಾಸ್ ಬಾಯ್ಲ್ಡ್ ವೆಜಿಟೇಬಲ್ಸ್, ಬೇಯಿಸಿರ್ತಕ್ಕಂಥ ವೆಜಿಟೇಬಲ್ಸನ್ನ ತಿನ್ಬೋದು. ಪಲ್ಸಸ್ಸು, ಕಾಳುಗಳು ಒಗ್ಗರಣೆ ಮಾಡಿರ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಲೀಫಿ ವೆಜಿಟೇಬಲ್ಸು, ಸೊಪ್ಪಿನ ಪಲ್ಯ, ಸೊಪ್ಪು ಕಾಳು ತರಕಾರಿ ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಎಕ್ಸೆಟ್ರಾ, ಇವೆಲ್ಲವೂ ಸಹ ನ್ಯೂಟ್ರಿಷನ್ ಇರೋದೆ. ಆದರೆ ಅವೇನು ತುಂಬ ರುಚಿ ಇರಲ್ಲ ಅಂತ ಏನು ಹೇಳಂಗಿಲ್ಲ, ಇವೆಲ್ಲವೂ ಟೇಸ್ಟಿಯಾಗಿರುತ್ತೆ ಅಲ್ವಾ. ನಾವು ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂತೀವಿ, ಕಾಳುಗಳನ್ನ ಕಡಲೆಕಾಳು ಉಸ್ಲಿ ಇರ್ಬೋದು, ಪಲ್ಯಗಳನ್ನ ಮಾಡ್ಕೊಂಡು ತಿನ್ನೋದಿರ್ಬೋದು, ಇವೆಲ್ಲವೂ ಚೆನ್ನಾಗಿರುತ್ತೆ. ವಿಚ್ ಆರ್ ನಾಟ್ ಆಲ್ವೇಸ್ ಟೇಸ್ಟಿ ಬಟ್ ಆರ್ ವೆರಿ ಗುಡ್ ಫಾರ್ ಹೆಲ್ತ್. ಇದು ಯಾವಾಗಲೂ ನಮಗೆ ಟೇಸ್ಟ್ನ ಕೊಡದೇ ಇರ್ಬೋದು. ಯಾವಾಗಲೂ ನಾವು ಕಾಳನ್ನ ಒಗ್ಗರಣೆ ಮಾಡ್ಕೊಂಡು ತಿನ್ನೋದು, ಸೊಪ್ಪನ್ನ ಬೇಯಿಸ್ಕೊಂಡು ತಿನ್ನೋದು, ತರಕಾರಿ ಬೇಯಿಸ್ಕೊಂಡು ತಿನ್ನೋದು, ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ. ಬಟ್ ಯಾವಾಗಲೂ ನಮಗೆ ರುಚಿ ಕೊಡದೇ ಇರ್ಬೋದು, ಆದರೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಟ್ ವೆರಿ ಗುಡ್ ಫಾರ್ ಹೆಲ್ತ್, ನಮ್ಮ ಆರೋಗ್ಯವನ್ನು ಉತ್ತಮವಾಗಿಡುತ್ತೆ. ದೀಸ್ ಫುಡ್ಸ್ ಕಂಟೈನ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್ಸ್, ವೈಟಮಿನ್ಸ್, ಮಿನರಲ್ಸ್ ಎಕ್ಸೆಟ್ರಾ. ಈ ಎಲ್ಲ ಆಹಾರಗಳಲ್ಲಿ ಮುಖ್ಯವಾಗಿ ಪೋಷಕಾಂಶಗಳಾದಂತಹ ಪ್ರೋಟೀನ್ಸು, ವೈಟಮಿನ್ಸ್, ಮಿನರಲ್ಸು ಯಥೇಚ್ಛವಾಗಿ ಇರುತ್ತೆ. ಈಗ ತುಂಬ ಹಿಂದಿನ ಕಾಲದಲ್ಲೆಲ್ಲ ಅವ್ರಿಗೆ ಯಾವ ಚಾಟ್ಸು ಏನಿರಲಿಲ್ಲ. ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಲ್ಲಿ ಅವ್ರ ಮನೆಯಲ್ಲೇ ಮಾಡ್ತಿರ್ತಕ್ಕಂಥ ಚಕ್ಲಿ, ಕೋಡ್ಬಳೆ, ಎಣ್ಣೆಲಿ ಕದ್ದಿದ್ದು, ಕಾಳಿನ ಪಲ್ಯ, ಸೊಪ್ಪಿನ ಪಲ್ಯ ಇವುಗಳನ್ನೇ ಸೇವಿಸ್ತಾ ಇದ್ರು. ಅವರೆಲ್ಲ ಹೆಲ್ತಿಯಾಗೇ ಇದ್ರು ಅಲ್ವಾ. ಸೊ ಸ್ವಲ್ಪ ಟೇಸ್ಟ್ ಕಡಿಮೆ ಇದ್ರು, ಗುಡ್ ಫಾರ್ ಹೆಲ್ತ್, ವಿಚ್ ಹೆಲ್ಪ್ಸ್ ಅಸ್ ಟು ಮೇಂಟೈನ್ ಅವರ್ ಬಾಡಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ. ಹಾಗಾಗಿ ನಮ್ಮ ದೇಹವನ್ನು ಆರೋಗ್ಯವಾಗಿ ಮತ್ತು ಶಕ್ತಿಯುತವಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಬಿಕಾಸ್ ಈ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಈ ನ್ಯೂಟ್ರಿಷನ್ ಫುಡ್, ಈ ಬಾಯ್ಲ್ಡ್ ವೆಜಿಟೇಬಲ್ಸ್, ಪಲ್ಸಸ್, ಲೀಫಿ ವೆಜಿಟೇಬಲ್ಸ್ ತಿನ್ನೋದ್ರಿಂದ ಏನು ಹೆಲ್ಪ್ಸ್ ಅಸ್, ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ, ನಾವು ಶಕ್ತಿಯುತವಾಗಿರೋದಕ್ಕೆ, ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿರೋದಕ್ಕೆ ಇದು ತುಂಬ ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 5 ನೋಡಿ. ಮೇದು ಡಸ್ ನಾಟ್ ಈಟ್ ವೆಜಿಟೇಬಲ್ಸ್ ಬಟ್ ಎಂಜಾಯ್ಸ್ ಬಿಸ್ಕೆಟ್ಸ್, ನೂಡಲ್ಸ್ ಆ್ಯಂಡ್ ವೈಟ್ ಬ್ರೆಡ್. ಮೇದುಗೆ ವೆಜಿಟೇಬಲ್ಸ್ನ ತಿನ್ನೋದು, ತರಕಾರಿಗಳನ್ನ ತಿನ್ನೋದು ಇಷ್ಟ ಇಲ್ಲ. ಬಟ್ ಅವಳು ಬಿಸ್ಕೆಟ್ ತಿನ್ನೋದು, ನೂಡಲ್ಸ್ನ ತಿನ್ನೋದು, ಬ್ರೆಡ್ ತಿನ್ನೋದನ್ನು ತುಂಬ ಖುಷಿಪಟ್ಟು ತಿಂತಾಳೆ. ಈ ಆಫ್ಟನ್ ಆ್ಯಸ್ ಸ್ಟೊಮಕ್ ಹೇಕ್ ಆ್ಯಂಡ್ ಕಾನ್ಸ್ಟಿಪೇಷನ್. ಆದರೆ ಅವಳಿಗೆ ಸ್ವಲ್ಪ ಟೈಮ್ ಆದಮೇಲೆ ತಿಂದಮೇಲೆ ತಲೆನೋವು, ಹೊಟ್ಟೆ ನೋವು ಮತ್ತು ಕಾನ್ಸ್ಟಿಪೇಷನ್, ಮೂಲವ್ಯಾಧಿ ಅಂತ ಕರೀತಲ್ಲ. ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ಗೆ, ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಟೈಟ್ ಆಗೋದು, ಇದೆಲ್ಲ ಕಾಣಿಸ್ಕೊಳ್ತು. ವಾಟ್ ಚೇಂಜಸ್ ಶುಡ್ ಬಿ ಮೇಕ್ ಇನ್ ಈಸ್ ಡಯಟ್ ಟು ಗೆಟ್ ರಿಡ್ ಆಫ್ ದೀಸ್ ಪ್ರಾಬ್ಲಮ್ಸ್, ಎಕ್ಸ್ಪ್ಲೈನ್ ಯುವರ್ ಆನ್ಸರ್. ಹಾಗಾದರೆ ಅವಳಿಗೆ ಯಾವ ರೀತಿಯ ಆಹಾರ ಕೊಟ್ಟರೆ ಅವಳು ಇರ್ತಕ್ಕಂಥ ಸಮಸ್ಯೆಯಿಂದ ಅವಳನ್ನ ಹೊರ ತರ್ಬೋದು. ಆನ್ಸರ್: ರಫೇಜ್ ಈಸ್ ಆನ್ ಎಸೆನ್ಷಿಯಲ್ ಕಾಂಪೊನೆಂಟ್ ಆಫ್ ಅವರ್ ಫುಡ್. ಅವಳ ಆಹಾರದಲ್ಲಿ ಯಥೇಚ್ಛವಾಗಿ ರಫೇಜ್, ನಾರು ಪದಾರ್ಥಗಳನ್ನು ಸೇವಿಸೋದ್ರಿಂದ ಇಟ್ ಹೆಲ್ಪ್ಸ್ ಅವರ್ ಬಾಡಿ ಗೆಟ್ ರಿಡ್ ಆಫ್ undigested food and ensures smooth passage of stools. Helps our body get rid of undigested food and ensures smooth passage of stools. ನಾರು ಪದಾರ್ಥ ಇರ್ತಕ್ಕಂಥ ಆಹಾರವನ್ನು ಸೇವಿಸೋದ್ರಿಂದ ಕರಗದೇ ಇರ್ತಕ್ಕಂತಹ, ಜೀರ್ಣವಾಗದೇ ಇರ್ತಕ್ಕಂಥ ಆಹಾರ ಮತ್ತು ಹೊರಗೆ ಹೋಗೋದಕ್ಕೆ ಬೇಡವಾದಂತಹ ತ್ಯಾಜ್ಯ ಹೊರ ಹೋಗೋದಕ್ಕೆ ಕಷ್ಟ ಆಗ್ತಿದೆ ಅಲ್ವಾ ಕಾನ್ಸ್ಟಿಪೇಷನಿಂದ ಅವ್ರಿಗೆ, ಅದು ಸುಲಭವಾಗಿ ಹೊರ ಹಾಕೋದಕ್ಕೆ ಮತ್ತು ಡೈಜೆಷನ್ ಮಾಡೋದಕ್ಕೆ ಈ ರಫೇಜು ತುಂಬ ಸಹಾಯವನ್ನು ಮಾಡುತ್ತೆ ಅವಳಿಗೆ. ಮೇದು ಈಸ್ ಸಫರಿಂಗ್ ಫ್ರಮ್ ಸ್ಟೊಮಕ್ ಹೇಕ್ ಆ್ಯಂಡ್ ಕಾನ್ಸ್ಟಿಪೇಷನ್ ಬಿಕಾಸ್ ಆಲ್ ಫುಡ್ ಐಟಮ್ಸ್ ದಟ್ ಈಸ್ ಈಟಿಂಗ್ ಸಚ್ ಆಸ್ ಬಿಸ್ಕೆಟ್ಸ್, ನೂಡಲ್ಸ್ ಆ್ಯಂಡ್ ವೈಟ್ ಬ್ರೆಡ್ ಡು ನಾಟ್ ಕಂಟೈನ್ ರಫೇಜ್. ಅಂದರೆ ಈ ಮೇದು ಅವನು ಸೇವಿಸಿದಂತಹ ಆಹಾರದಿಂದ ಅವ್ನಿಗೆ ಯಾಕೆ ಕಾನ್ಸ್ಟಿಪೇಷನು ಮತ್ತು ಹೊಟ್ಟೆ ನೋವು ಬಂತು ಅಂದರೆ ಅವ್ನು ತಿಂದಿರ್ತಕ್ಕಂಥ ಎಲ್ಲ ಆಹಾರದಲ್ಲೂ ರಫೇಜೇ ಇಲ್ಲ, ನಾರು ಪದಾರ್ಥನೇ ಇಲ್ಲ. ಬಿಸ್ಕೆಟಲ್ಲೂ ನಾರಿಲ್ಲ, ಬ್ರೆಡ್ಡಲ್ಲೂ ಇಲ್ಲ, ನೂಡಲ್ಸಲ್ಲೂ ಇಲ್ಲ. ಹಾಗಾಗಿ ಅವನಿಗೆ ಕಾನ್ಸ್ಟಿಪೇಷನ್ ಮತ್ತು
ಸ್ಟೊಮಕ್ ಏಕ್, ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ಈ ಶುಡ್ ಇನ್ಕ್ಲೂಡ್ ಗುಡ್ ಸೋರ್ಸಸ್ ಆಫ್ ರಫೇಜ್ ಲೈಕ್ ಗ್ರೀನ್ leafy vegetables, fresh fruits, whole grains, pulses in his diet to get rid of problems he is facing. ಅವನು ಈ ಸಫರ್ ಮಾಡ್ತಿರ್ತಕ್ಕಂಥ ಅವನು ತೊಂದರೆಗೆ ಆಗಿದನಲ್ಲ, ಅವನಿಗೆ ಟಾಯ್ಲೆಟ್ಗೆ ಹೋಗೋಕ್ಕಾಗ್ತಿಲ್ಲ, ಅಲ್ಲಿ ನೋವು ಆಗ್ತಿದೆ, ಗಟ್ಟಿ ಆಗ್ತಿದೆ, ಆಮೇಲೆ ಹೊಟ್ಟೆ ನೋವು ಬರ್ತಿದೆ. ಯಾಕೆಂದರೆ ಅವ್ನು ತಿಂದಂಥ ಆಹಾರ ಸರಿಯಾಗಿ ಡೈಜೆಷನ್ ಆಗಿಲ್ಲ, ಅದರಿಂದ ಹೊಟ್ಟೆ ನೋವು ಬರ್ತಿದೆ. ಹಾಗಾಗಿ ಅದರಿಂದ ಹೊರ ಬರಬೇಕು ಅಂದರೆ ಹಸಿ ತರಕಾರಿಗಳನ್ನ ಹೆಚ್ಚಿ ತಿನ್ನೋದು, ಬೇಯಿಸಿರ್ತಕ್ಕಂಥ ಸೊಪ್ಪನ್ನು ತಿನ್ನೋದು, ಬೇಯಿಸಿರ್ತಕ್ಕಂಥ ತರಕಾರಿಗಳನ್ನ ತಿನ್ನೋದು, ಕಾಳುಗಳನ್ನ ತಿನ್ನೋದು, ಮೊಳಕೆ ಕಾಳುಗಳು, ಹಸಿರು ಮೊಳಕೆ ಕಾಳುಗಳು, ಬೇಯಿಸಿದ ಕಾಳುಗಳನ್ನ ತಿನ್ನೋದು, ಫ್ರೆಶ್ ಫ್ರೂಟ್ಸು, ಚೆನ್ನಾಗಿ ಹಣ್ಣುಗಳನ್ನ ತಿನ್ನೋದು, ಇದೆಲ್ಲವನ್ನು ತಿಂದರೆ ಹೆಚ್ಚಾಗಿ ಏನಾಗುತ್ತೆ, ಅದರಲ್ಲಿ ರಫೇಜ್ ನಾರು ಪದಾರ್ಥಗಳಿರೋದ್ರಿಂದ ಅವನು ನರಳುತ್ತಿರ್ತಕ್ಕಂತಹ, ಅವನು ತೊಂದರೆಗೊಳಗಾಗಿರ್ತಕ್ಕಂತಹ ಆ ಒಂದು ಪ್ರಾಬ್ಲಮಿಂದ ಹೊರ ಬರ್ಬೋದು ಅಂತೇಳಿ ಹೇಳ್ತಿದ್ದಾರೆ. ಆಯಿತಾ? ಸಿ ನೆಕ್ಸ್ಟ್ ಕ್ವೆಶನ್. ಅಂದರೆ ಈಗ ಎಲ್ಲರೂ ನೀವು ಸಾಮಾನ್ಯ ಬಿಸ್ಕೆಟ್ಸು, ಚಾಕ್ಲೇಟ್ಸು, ಬರ್ಗರು, ಪಿಜ್ಜಾ ಅಂತೆಲ್ಲ ತಿಂತೀರ. ಆದಷ್ಟು ಮಕ್ಕಳೇ ಅದನ್ನೆಲ್ಲ ಕಡಿಮೆ ಮಾಡಿ, ಬಿಕಾಸ್ ಅದು ನಿಮ್ಮ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಆದಷ್ಟು ಮನೇಲಿ ಮಾಡಿದಂತಹ ಉತ್ತಮವಾದ ತರಕಾರಿ ಪಲ್ಯ, ಕಾಳಿನ ಪಲ್ಯ, ಸೊಪ್ಪಿನ ಪಲ್ಯ, ಹಣ್ಣುಗಳನ್ನ ತಿನ್ನೋದು, ಇವುಗಳನ್ನ ತಿನ್ನೋದ್ರಿಂದ ನೀವು ಆರಾಮಾಗಿ ಹೆಲ್ತಿಯಾಗಿ ಇರ್ಬೋದು. ಕ್ವೆಶನ್ ನಂಬರ್ 6 ನೋಡಿ. ರೇಷ್ಮಾ ಹ್ಯಾಸ್ ಟ್ರಬಲ್ ಸೀಯಿಂಗ್ ಥಿಂಗ್ಸ್ ಇನ್ ಡಿಮ್ ಲೈಟ್. ದ ಡಾಕ್ಟರ್ ಟೆಸ್ಟೆಡ್ ಹರ್ ಐಸೈಟ್ ಆ್ಯಂಡ್ ಪ್ರಿಸ್ಕ್ರೈಬ್ಡ್ ಎ ಪರ್ಟಿಕ್ಯುಲರ್ ವೈಟಮಿನ್ ಸಪ್ಲಿಮೆಂಟ್. ರೇಷ್ಮಾ ಏನು, ಅವಳು ಸ್ವಲ್ಪ ಡಿಮ್ ಲೈಟಲ್ಲಿ ಅವಳಿಗೆ ಸರಿಯಾಗಿ ಏನೂ ಕಾಣಿಸೋದಿಲ್ಲ, ಅವಳಿಗೆ ಸರಿಯಾಗಿ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಯಾವುದೇ ವಸ್ತುಗಳನ್ನ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಡಾಕ್ಟರ್ ಹೇಳಿದ್ದಾರೆ ಅವಳಿಗೆ ಈ ರೀತಿ ಆಗ್ತಿರೋದು ವೈಟಮಿನ್ಸ್ನ, ಜೀವಸತ್ವಗಳ ಕಡಿಮೆ ಆಗಿದೆ ಅವಳ ದೇಹದಲ್ಲಿ. ಅದಕ್ಕಾಗಿ ಈ ಆಲ್ಸೋ ಅಡ್ವೈಸ್ಡ್ ಹರ್ ಟು ಇನ್ಕ್ಲೂಡ್ ಎ ಫ್ಯೂ ಫುಡ್ ಐಟಮ್ಸ್ ಇನ್ ಹರ್ ಡಯಟ್. ಡಾಕ್ಟರ್ ಅವಳ ಆಹಾರದಲ್ಲಿ ಕೆಲವೊಂದು ಆಹಾರಗಳನ್ನ ಸೇರಿಸ್ಕೊಳ್ಬೇಕು, ಅಂದರೆ ವೈಟಮಿನ್ಸ್ ಇರ್ತಕ್ಕಂಥ ಕೆಲವೊಂದು ಆಹಾರಗಳನ್ನ ತಿನ್ನಬೇಕು ಅಂತೇಳಿ ಅವಳಿಗೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಅವಳಿಗೆ ಹೇಳಿದ್ದಾರೆ. ಹಾಗಾದರೆ ವಿಚ್ ಡಿಫಿಷಿಯನ್ಸಿ ಡಿಸೀಸ್ ಈಸ್ ಸಫರಿಂಗ್ ಫ್ರಮ್. ಹಾಗಾದರೆ ಅವಳಿಗೆ ಸರಿಯಾಗಿ ಕಣ್ಣು ಡಿಮ್ ಲೈಟಲ್ಲಿ ಕಾಣ್ತಾ ಇಲ್ಲ ಅಂದರೆ ಅವಳಿಗೆ ಯಾವ ಡಿಫಿಷಿಯನ್ಸಿ, ಯಾವ ವೈಟಮಿನ್, ಜೀವಸತ್ವದ ಕೊರತೆ ಆಗಿದೆ ಅಂತ ಫಸ್ಟ್ ಒಂದು ಕ್ವಶನ್ನು ಕೇಳ್ತಿದ್ದಾರೆ. ವಿಚ್ ಫುಡ್ ಕಾಂಪೋನೆಂಟ್ ಮೇ ಬಿ ಲ್ಯಾಕಿಂಗ್ ಇನ್ ಹರ್ ಡಯಟ್. ಹಾಗಾದರೆ ಅವಳ ಆಹಾರದಲ್ಲಿ ಹೆಚ್ಚಾಗಿ ಯಾವ ರೀತಿಯ ಆಹಾರದ ಘಟಕಗಳನ್ನ ಸೇವಿಸಬೇಕು, ಯಾವುದರ ಕೊರತೆ ಆಗಿದೆ. ಸಜೆಸ್ಟ್ ಸಮ್ ಫುಡ್ ಐಟಮ್ಸ್ ದಟ್ ಶಿ ಶುಡ್ ಇನ್ಕ್ಲೂಡ್ ಇನ್ ಹರ್ ಡಯಟ್ ಟು ಓವರ್ಕಮ್ ದಿಸ್ ಪ್ರಾಬ್ಲಮ್ ಇನ್ 4. ಹಾಗಾದರೆ ಈ ಒಂದು ಅವಳು ಸಫರ್ ಮಾಡ್ತಿದ್ದಾಳಲ್ಲ, ಅದರಿಂದ ಹೊರ ಬರಬೇಕು ಅಂದರೆ ಅವಳು ಯಾವ ರೀತಿಯ ಆಹಾರಗಳನ್ನ, 4 ಆಹಾರಗಳನ್ನ ಸೇವಿಸಬೇಕು, ಯಾವ ರೀತಿಯ ಫುಡ್ಡನ್ನು ಅವಳ ಆಹಾರದಲ್ಲಿ ಸೇವಿಸಿದ್ರೆ ಒಳ್ಳೆಯದು ಅನ್ನೋದನ್ನು ತಿಳಿಸಿ. ಆನ್ಸರ್. ರೇಷ್ಮಾ ಈಸ್ ಸಫರಿಂಗ್ ಫ್ರಮ್ ನೈಟ್ ಬ್ಲೈಂಡ್ನೆಸ್. ಅಂದರೆ ರೇಷ್ಮಾಗೆ ಆಗಿರ್ತಕ್ಕಂತಹ ತೊಂದರೆ ಏನು, ಅವಳಿಗೆ ರಾತ್ರಿ ವೇಳೆಯಲ್ಲಿ ಸರಿಯಾಗಿ ಕಣ್ಣು ಕಾಣಿಸ್ತಾ ಇಲ್ಲ, ಅದು ಅವಳ ತೊಂದರೆ. ಯಾವ ಜೀವಸತ್ವದ ಕೊರತೆ ಆಗಿದೆ ಅವಳಿಗೆ, ವೈಟಮಿನ್ ಎ ಇಸ್ ಲ್ಯಾಕಿಂಗ್ ಇನ್ ಹರ್ ಡಯಟ್. ಅವಳ ಆಹಾರದಲ್ಲಿ ಜೀವಸತ್ವ ಎನ ಕೊರತೆ ಆಗಿದೆ. ಸೊ ಹಾಗಾಗಿ ಶಿ ಶುಡ್ ಆ್ಯಡ್ ಎ ಮಿಲ್ಕ್, ಕ್ಯಾರೆಟ್, ಪಪಾಯ, ಸ್ಪಿನಾಚ್ ಇನ್ ಹರ್ ಡಯಟ್. ಅವಳು ಹೆಚ್ಚಾಗಿ ಹಸಿರು ಎಲೆ ತರಕಾರಿಗಳು, ಪಪ್ಪಾಯ ಹಣ್ಣು ಅಂದರೆ ಪರಂಗಿ ಹಣ್ಣು, ಕ್ಯಾರೆಟು, ಚೆನ್ನಾಗಿ ಹಾಲನ್ನ ಕುಡಿಯೋದು, ಇವೆಲ್ಲವನ್ನು ಸೇವಿಸೋದ್ರಿಂದ ಅವಳಿಗೆ ಕಣ್ಣು ಚೆನ್ನಾಗಿ ಕಾಣೋದಕ್ಕೆ ಸಹಾಯ ಆಗುತ್ತೆ. ಹೆಚ್ಚಾಗಿ ಹಸಿ ಕ್ಯಾರೆಟನ್ನು ತಿನ್ನಬೇಕು, ನೀವುಗಳು ಅಷ್ಟೇ. ಪಪ್ಪಾಯ, ಪರಂಗಿ ಹಣ್ಣನ್ನು ಸೇವಿಸಬೇಕು, ಸೊಪ್ಪಿನ ಪಲ್ಯವನ್ನು ತಿನ್ನಬೇಕು, ಹಾಲನ್ನ ಚೆನ್ನಾಗಿ ಕುಡಿಬೇಕು. ಇದೆಲ್ಲವೂ ಸಹ ವಿಟಮಿನ್ ಎ ಕಣ್ಣುಗಳನ್ನ ಚೆನ್ನಾಗಿ ಆರೋಗ್ಯವಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಕ್ವಶನ್ ನಂಬರ್ 7ಇಂದ ರಿಮೈನಿಂಗ್ 13 ಕ್ವಶನ್ ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ, ಅವ್ರು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಯಾರೇ ಇರಲಿ ಅವ್ರಿಗೂ ಸಹ ಶೇರ್ ಮಾಡಿ, ಅವರು ಈಸಿಯಾಗಿ ನೋಟ್ಸ್ ಮಾಡಿಕೊಂಡು ಅವರು ಸಹ ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳಿ. ಆ್ಯಂಡ್ ನಾನು ಲೆಸನ್ ಮಾಡಬೇಕಾದ್ರೆ ಕೆಲವೊಂದು ಹೋಮ್ವರ್ಕ್ ಕ್ವಶನ್ಸ್ಗಳನ್ನ ಕೊಡ್ತೀನಲ್ವ, ಅದನ್ನು ಈ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಜೊತೆ ಆ್ಯಡ್ ಮಾಡಿಕೊಂಡು ಅಡಿಷನ್ ಕ್ವಶನ್ಸ್ ಆಗಿ ಬರ್ಕೊಳ್ಳಿ. ಆ್ಯಂಡ್ ಇನ್ನೂ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಹೆಚ್ಚು ಅಬ್ಜೆಕ್ಟಿವ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಚಾನಲ್ ಇದೆ, ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಗೆ ವಿಸಿಟ್ ಮಾಡಿ. ಮೋರ್ ಎವರ್ ನಿಮಗೆ ತುಂಬ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಲ್ಲಿ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ, ಈಸಿಯಾಗಿ ಅವ್ರಿಗೆ ವೀಡಿಯೋಸು ನೋಟಿಫಿಕೇಷನಲ್ಲಿ ಬರುತ್ತೆ. ಓಕೆನಾ? ಆ್ಯಂಡ್ ಲೈಕ್ ಕೊಡಿ, ನಿಮಗೆ ಇಷ್ಟ ಆಗ್ತಕ್ಕಂಥ ವೀಡಿಯೋಸು, ನೋಟ್ಸ್ ಯಾವುದೇ ಇದ್ದರೂ
ಅದಕ್ಕೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.